Good evening, children. Welcome to Suchitra Excellent Classes. Today we have learned Bilingual 4th Standard Part 1 Santur Textbook of English for Grade 4. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ ಸಂತೂರ್ ಈ ಒಂದು ಇಂಗ್ಲೀಷ್ ಪಠ್ಯಪುಸ್ತಕದಲ್ಲಿನ ಭಾಗ 1ರಲ್ಲಿನ ಪಾಠ 5 ದ ಓಲ್ಡ್ ಸ್ಟ್ಯಾಗ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ಈ ಒಂದು ವಿಡಿಯೋದ ಕೊನೆಯಲ್ಲಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಬರೆಯುತ್ತಾ ಹೋಗೋಣ. ಅವುಗಳ ವಿವರಣೆಯನ್ನು ಕೂಡ, ಅವುಗಳ ಪದಗಳ ಅರ್ಥಗಳನ್ನು ಕೂಡ ತಿಳಿಯೋಣ. ಹಾಗೆ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ದ ಓಲ್ಡ್ ಸ್ಟ್ಯಾಗ್ ಅಂದರೆ ಓಲ್ಡ್ ಅಂದರೆ ಇಲ್ಲಿ ಓಲ್ಡ್ ಅಂದರೆ ವಯಸ್ಸಾದ, ಸ್ಟ್ಯಾಗ್ ಅಂದರೆ ನಾವು ಜಿಂಕೆಯ ಒಂದು ಅಂಶ ಅಂದರೆ ಸಾರಂಗ ಅಂತ ಹೇಳ್ತೀವಲ್ವಾ, ಸ್ಟ್ಯಾಗ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಸಾರಂಗ, ಇದೇ ಸ್ಟ್ಯಾಗ್, ಹೌದಲ್ವಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಟ್ಯಾಗ್ ಅಂತಾರೆ, ಕನ್ನಡದಲ್ಲಿ ಸಾರಂಗ ಅಂತ ಹೇಳ್ತೀವಿ ನಾವು. ಜಿಂಕೆಯ ಥರನೇ ಇರ್ತದೆ, ಬಟ್ ಈ ಥರ ಕೋಡುಗಳಲ್ಲಿ ಏನಿರ್ತದೆ ಅದಕ್ಕೆ ಕೊಂಬುಗಳು, ಭಾಗಗಳಿರ್ತವೆ. ಇದಕ್ಕೆ ಸಾರಂಗ ಅಂತ ಹೇಳ್ತೀವಿ. ಸ್ಟ್ಯಾಗ್, ದ ಓಲ್ಡ್ ಸ್ಟ್ಯಾಗ್. ಲೆಟ್ ಅಸ್ read. In a lush forest lived an old stag who was known for his kindness. Each day he warmly greeted his fellow animals and birds. ನೋಡಿ, in a lush forest ಅಂದರೆ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ವಯಸ್ಸಾಗಿರ್ತಕ್ಕಂಥ ಸಾರಂಗ ಇತ್ತು, ವಾಸವಾಗಿತ್ತು. ಹೂ ವಾಸ್ ನೌನ್ ಫಾರ್ ಹಿಸ್ ಕೈಂಡ್ನೆಸ್, ಅದು ತುಂಬ ದಯಾಳುವಾಗಿತ್ತು. ಪ್ರತಿದಿನ ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ತನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಭೇಟಿಯಾಗಿ ಶುಭಾಶಯವನ್ನು ಹೇಳ್ತಾ ಇತ್ತು. ಹಿ ವಾರ್ಮ್ಲಿ ಗ್ರೀಟೆಡ್ ಹೀಸ್ ಫೆಲ್ಲೋ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ತನ್ನ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಈ ಸಾರಂಗ ತನ್ನ ಎಲ್ಲ ಸ್ನೇಹಿತರಿಗೂ, ನೋಡಿ ಇಲ್ಲಿ ಕಾಡಿನಲ್ಲಿರ್ತಕ್ಕಂಥ ಮೊಲ, ಕರಡಿ, ಜಿಂಕೆಗಳು, ಆಮೇಲೆ ಅಳಿಲು, ಆಮೇಲೆ ಆನೆ, ಜಿರಾಫೆ, ಪಕ್ಷಿಗಳು, ಹೀಗೆ ಗಿಳಿ, ಸಾಕಷ್ಟು ಎಲ್ಲ ಒಂದು ಪ್ರಾಣಿಗಳಿಗೆ, ತನ್ನ ಸ್ನೇಹಿತರಿಗೆ, ಪಕ್ಷಿಗಳಿಗೆ ಶುಭಾಶಯವನ್ನು ಹೇಳ್ತಾ ಇತ್ತು. ಎಲ್ಲರ ಜೊತೆ ಮಾತನಾಡಿ ಬರ್ತಾ ಇತ್ತು. ಗೊತ್ತಾಯ್ತಾ? ನೋಡಿ, ಪ್ರತಿದಿನ ಏನು ಮಾಡ್ತಾ ಇತ್ತು ಅಂದರೆ ಮನಸ್ಸಿನಿಂದ, ಅಂದರೆ ವಾಮ್ಲಿ ಮೀನ್ಸ್ ಹೃದಯದಿಂದ, ಮನಸ್ಸಿನಿಂದ ಅವರಿಗೆ ಏನು ಮಾಡ್ತಿತ್ತು, ಎಲ್ಲ ಒಂದು ತನ್ನ ಸ್ನೇಹಿತರಿಗೆ, ಈಸ್ ಫೆಲ್ಲೋ ಆ್ಯನಿಮಲ್ಸ್, ತನ್ನ ಸ್ನೇಹಿತರಿಗೆ ಏನು ಮಾಡ್ತಾ ಇತ್ತು, ಭೇಟಿಯಾಗಿ ಹೇಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇತ್ತು, ಮಾತನಾಡ್ತಾ ಇತ್ತು, ಒಂದು ಪರಿಯನ್ನು ವಿಚಾರ ಮಾಡ್ತಾ ಇತ್ತು. ದೋ ದ ಫಾರೆಸ್ಟ್ ಆಫರ್ಡ್ ಪ್ಲೆಂಟಿ ಆಫ್ ಫುಡ್, the stag prepared staying on a small hillock with tender grass. ನೋಡಿ, ಏನು ಮಾಡ್ತಿತ್ತಂದ್ರೆ ಈ ಒಂದು ದೋ ದ ಫಾರೆಸ್ಟ್ ಆಫರ್ಡ್ ಅಂದರೆ ಆ ಕಾಡಿನಲ್ಲಿ ಬಹಳಷ್ಟು ಎಲ್ಲ ಪ್ರಾಣಿಗಳಿಗೂ ಸಾಕಾಗುವಷ್ಟು ಆಹಾರ ಇತ್ತು. ಆಹಾರ ಅಂದರೆ ಗೊತ್ತಾಯ್ತಲ್ವ, ಅಲ್ಲಿ ಒಂದು ಕಾಡಿನಲ್ಲಿ ಸಾಕಷ್ಟು ಆ ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ಸಾಕಾಗುವಷ್ಟು ಆಹಾರ ಆ ಕಾಡಿನಲ್ಲಿ ಇತ್ತು. ಆದರೆ ಈ ಸ್ಟ್ಯಾಗ್ ಇದೆಯಲ್ಲ, ಇದು ಏನು ಇಷ್ಟಪಡ್ತಿತ್ತಪ್ಪ ಅಂದ್ರೆ ಪ್ರಿಪೇರ್ಡ್. ನೋಡಿ, ಇದು ತುಂಬ ಇಷ್ಟಪಡೋದು ಯಾವುದಪ್ಪ ಅಂದ್ರೆ ಅಲ್ಲಿ ಒಂದು ಚಿಕ್ಕ ಗುಹೆ ಇತ್ತು, ಹಿಲ್ಲಾಕ್ ಕಾಣಿಸ್ತಾ ಇದೆಯಾ? ಈ ಹಿಲ್ಲಾಕ್ ಹತ್ರ ಒಂದು ಟೆಂಡರ್ ಗ್ರಾಸ್ ಮೀನ್ಸ್ ಒಂದು ರಸಭರಿತವಾಗಿರ್ತಕ್ಕಂಥ ಹುಲ್ಲು. ಆ ಹುಲ್ಲನ್ನು ಅದು ತುಂಬ ಇಷ್ಟಪಡ್ತಾ ಇತ್ತು. ಯಾವುದು? ಈ ಒಂದು ಸಾರಂಗ, ಸ್ಟ್ಯಾಗ್. ಇಲ್ಲಿರ್ತಕ್ಕಂಥ ಒಂದು ಮೃದುವಾಗಿರ್ತಕ್ಕಂಥ ಒಂದು ಹುಲ್ಲು, ಟೆಂಡರ್ ಗ್ರಾಸ್ ಅಂದರೆ ರಸಭರಿತವಾಗಿರ್ತಕ್ಕಂಥ ಒಂದು ಮೃದುವಾಗಿರ್ತಕ್ಕಂಥ ಹುಲ್ಲು ಈ ಒಂದು ಹಿಲ್ಲಾಕ್ ಹತ್ರ, ಈ ಒಂದು ಗುಹೆ ಹತ್ರ ಇತ್ತು. ಅದು ಭಾಳ ಅದಕ್ಕೆ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಇದು ಅಲ್ಲಿಯೇ ವಾಸವಾಗಿತ್ತು, ಈ ಒಂದು ಹಿಲ್ಲಾಕ್ನಲ್ಲಿ, ಅಂದರೆ ಈ ಒಂದು
ಚಿಕ್ಕ ಗುಹೆಯಲ್ಲಿ ಇದು ವಾಸ ಆಗಿತ್ತು. ಅದರ ಮೇಲೆ ಹೋಗ್ತಾ ಇತ್ತು, ಅಲ್ಲಿ ಒಳಗಡೆ ಇರ್ತಾ ಇತ್ತು. ಪ್ರತಿದಿನ ಕೆಳಗಡೆ ಬಂದು ಎಲ್ಲ ಪ್ರಾಣಿಗಳಿಗೆ ಭೇಟಿಯಾಗಿ ಮತ್ತೆ ಅಲ್ಲಿಯೇ ಹೋಗಿ ಏನು ಮಾಡ್ತಾಯಿತ್ತು, ಊಟ ಮಾಡ್ತಾಯಿತ್ತು. ಅಂದರೆ ಊಟ ಅಂದರೆ ಆ ಹುಲ್ಲನ್ನು ತಿಂದು ಬದುಕ್ತಾ ಇತ್ತು. ಗೊತ್ತಾಯ್ತಾ? ನೋಡಿ, ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ವಯಸ್ಸಾಗಿರ್ತಕ್ಕಂಥ ಸಾರಂಗ ಇತ್ತು. ಅದು ತುಂಬ ದಯಾಳುವಾಗಿತ್ತು ಮತ್ತು ಪ್ರತಿದಿನ ಎಲ್ಲ ತನ್ನ ಸ್ನೇಹಿತರು, ಪ್ರಾಣಿಗಳು, ಪಕ್ಷಿಗಳ ಜೊತೆಗೆ ಬಹಳಷ್ಟು ಖುಷಿಯಿಂದ, ಪ್ರೀತಿಯಿಂದ, ಮನಸ್ಸಿನಿಂದ, ಹೃದಯಪೂರ್ವಕವಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳೋದು, ಮಾತನಾಡೋದು ಮಾಡ್ತಾಯಿತ್ತು. ಕಾಡಿನಲ್ಲಿ ತುಂಬ ಎಲ್ಲ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರ ಇತ್ತು. ಆದರೂ ಕೂಡ ಈ ಒಂದು ಸ್ಟ್ಯಾಗ್ ಏನು ಮಾಡ್ತಿತ್ತಂದ್ರೆ ಭಾಳ ಇಷ್ಟಪಡೋದೇನಪ್ಪ ಅಂದ್ರೆ ಆ ಒಂದು ಹಿಲ್ಲಾಕ್ ಇದೆ ಅಲ್ವಾ, ಈ ಚಿಕ್ಕ ಗುಹೆ, ಅದರ ಹತ್ತಿರ ಇರ್ತಕ್ಕಂಥ ಒಂದು ಕೋಮಲವಾಗಿರ್ತಕ್ಕಂಥ, ಟೆಂಡರ್ ಮೀನ್ಸ್ ಕೋಮಲವಾಗಿರ್ತಕ್ಕಂಥ ಒಂದು ಹುಲ್ಲು ಅಲ್ಲಿತ್ತು. ಅದನ್ನು ತಿನ್ನಲಿಕ್ಕೆ ಅದು ಬಹಳ ಇಷ್ಟಪಡ್ತಾ ಇತ್ತು. ಅದು ಫ್ರೆಶ್ ಆಗಿರ್ತಾ ಇತ್ತು. ದ ಹಿಲ್ಲಾಕ್ ವಾಸ್ ಕವರ್ಡ್ ಇನ್ ಸಾಫ್ಟ್ ಗ್ರೀನ್ ಗ್ರಾಸ್. ನೋಡಿ, ಈ ಹಿಲ್ಲಾಕ್ ಇದೆಯಲ್ಲ, ಇದು ಎದರಿಂದ ಕವರ್ ಆಗಿತ್ತು ಅಂದರೆ ಎದರಿಂದ ಮುಚ್ಚಲ್ಪಟ್ಟಿತ್ತಂದ್ರೆ ಅಲ್ಲಿ ಮೃದುವಾಗಿರ್ತಕ್ಕಂಥ ಗ್ರೀನ್ ಗ್ರಾಸ್ ಇತ್ತು. ಮೃದುವಾಗಿರ್ತಕ್ಕಂಥ ಒಂದು ಹಸಿರು ಹುಲ್ಲು ಇತ್ತು. ವಿಚ್ ದ ಓಲ್ಡ್ ಸ್ಟ್ಯಾಗ್ ಎಂಜಾಯ್ಡ್. ನೋಡಿ, ಈ ವಯಸ್ಸಾಗಿರ್ತಕ್ಕಂಥ ಸಾರಂಗ ಅದನ್ನು ಖುಷಿಯಿಂದ ಅನುಭವಿಸ್ತಾ ಇತ್ತು. ಆ ಒಂದು ಹುಲ್ಲನ್ನು ತಿನ್ನಲಿಕ್ಕೆ ಅದು ಖುಷಿಯಿಂದ ಇರ್ತಾ ಇತ್ತು. ಎವ್ರಿ ಡೇ ಹಿ ವುಡ್ ಕಮ್ ಡೌನ್ ಟು ಮೀಟ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಲವ್ಡ್ ಹಿಮ್. ಅದೇನು ಮಾಡ್ತಿತ್ತಪ್ಪ ಅಂದ್ರೆ ಪ್ರತಿದಿನ ಈ ಹಿಲ್ಲಾಕ್ನಿಂದ ಕೆಳಗಡೆ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಭೇಟಿಯಾಗಿ ಮತ್ತೆ ಮರಳಿಯಲ್ಲಿ ಹೋಗ್ತಾ ಇತ್ತು. ಆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಅವನನ್ನು, ಆ ಒಂದು ಸಾರಂಗವನ್ನು, ಸ್ಟ್ಯಾಗನ್ನು ತುಂಬ ಇಷ್ಟಪಡ್ತಾಯಿದ್ರು. ಅದು ಕೂಡ ಎಲ್ಲರನ್ನು ತುಂಬ ಇಷ್ಟಪಡ್ತಾ ಇತ್ತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಒಂದಿನ ಏನಾಗ್ತದಪ್ಪ ಅಂದ್ರೆ ದ ಸ್ಟ್ಯಾಗ್ ಫೆಲ್ ಇಲ್. ಹಿ ಸ್ಟ್ರಗಲ್ ಟು ರೀಚ್ ದ ಹಿಲ್ಲಾಕ್. ನೋಡಿ, ಈ ಒಂದು ಸ್ಟ್ಯಾಗ್ ಇತ್ತಲ್ಲ, ವಯಸ್ಸಾಗಿರ್ತಕ್ಕಂಥ ಸ್ಟ್ಯಾಗ್, ಇದಕ್ಕೆ ಒಂದಿನ ಏನಾಗ್ತದ, ಆರಾಮ್ ತಪ್ತದ. ಫೆಲ್ ಇಲ್ ಅಂದರೆ ಅದಕ್ಕೆ ಏನು ಸುಸ್ತಾದಂಗೆ ಆಗ್ತದ. ಹಿ ಸ್ಟ್ರಗಲ್ಡ್, ಅದು ತನ್ನ ಒಂದು ಗುಹೆಯನ್ನು ತಲುಪಲಿಕ್ಕೆ ಕಷ್ಟಪಡ್ತಾ ಇತ್ತು. ಸ್ಟ್ರಗಲ್ಡ್ ಟು ರೀಚ್ ದ ಹಿಲ್ಲಾಕ್, ತನ್ನ ಒಂದು ಗುಹೆಯನ್ನು ಹೋಗಿ ತಲುಪಲಿಕ್ಕೆ ಅದು ಹತ್ತಲಿಕ್ಕಾಗಲಿಲ್ಲ. ತನ್ನ ಗುಹೆಯನ್ನು ತಲುಪಲಿಕ್ಕೆ ತುಂಬ ಕಷ್ಟಪಡ್ತಾ ಇತ್ತು. ದ ಸ್ಟ್ಯಾಗ್ ನ್ಯೂ ದ್ಯಾಟ್ ಫ್ರೆಶ್ ಹೆಲ್ದಿ ಫುಡ್ ಆ್ಯಂಡ್ ಪ್ರಾಪರ್ ರೆಸ್ಟ್ ವುಡ್ ಹೆಲ್ಪ್ ಹಿಮ್ ಟು ಗೆಟ್ ವೆಲ್ ಸೂನ್. ನೋಡಿ, ಆ ಒಂದು ಸ್ಟ್ಯಾಗ್ಗೆ, ಈ ಒಂದು ಸಾರಂಗ ಏನಿದೆಯಲ್ಲ, ಇದಕ್ಕೆ ಗೊತ್ತಿತ್ತು ಏನಪ್ಪ ಅಂದ್ರೆ ನಾನು ಈ ಒಂದು ಹಿಲ್ಲಾಕ್ನಲ್ಲಿರ್ತಕ್ಕಂಥ ಹಸಿರು ಹುಲ್ಲು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಫ್ರೆಶ್ ಆಗಿರ್ತಕ್ಕಂಥ ಒಂದು ಹುಲ್ಲನ್ನು ನಾನು ತಿಂದು ಪ್ರಾಪರ್ ರೆಸ್ಟ್ ಅಂದರೆ ಸರಿಯಾಗಿ ನಾನು ರೆಸ್ಟ್ ಮಾಡಿದರೆ ನಾನು ಬೇಗ ಆರಾಮಾಗ್ತೀನಿ ಅಂತ ಈ ಒಂದು ಸಾರಂಗಕ್ಕೆ ಗೊತ್ತಿತ್ತು. ಸೊ ಹಿ ಏಟ್ ದ ಟೆಂಡರ್ ಗ್ರಾಸ್ ಆ್ಯಂಡ್ ಡಿಸೈಡೆಡ್ ಟು ರೆಸ್ಟ್ ಫಾರ್ ಎ ವೈಲ್. ಆಗ ಅದು ನಿರ್ಧಾರ ಮಾಡ್ತದೆ, ನಾನು ಇನ್ನು ಕೆಳಗಡೆ ನನ್ನ ಸ್ನೇಹಿತರಿಗೆ ಭೇಟಿಯಾಗಲಿಕ್ಕೆ ಹೋಗೋದು ಬೇಡ, ನನಗೆ ಪೂರ್ತಿಯಾಗಿ ಆರಾಮಾಗೋವರೆಗೆ ನಾನು ಇಲ್ಲಿರ್ತಕ್ಕಂಥ ಒಂದು ಸ್ಮೂತಾಗಿ, ಸಾಫ್ಟಾಗಿರ್ತಕ್ಕಂಥ ಹುಲ್ಲನ್ನು, ಫ್ರೆಶ್ ಆಗಿರ್ತಕ್ಕಂಥ ಹುಲ್ಲನ್ನು ತಿಂದು ರೆಸ್ಟ್ ಮಾಡಿ, ಸ್ವಲ್ಪ ಸಮಯದವರೆಗೆ ರೆಸ್ಟ್ ಮಾಡಿ, ಆಮೇಲೆ ನಾನೇನು ಮಾಡ್ಬೋದು, ಆರಾಮಾದಮೇಲೆ ಕೆಳಗಡೆ ಹೋಗಬಹುದು ಅಂತ ಅದು ಯೋಚನೆ ಮಾಡ್ತದೆ. ಫಾರ್ ಎ ವೈಲ್ ಅಂದರೆ ಸ್ವಲ್ಪ ಸಮಯದವರೆಗೆ ನಾನು ರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತದೆ. ಆಗ ದ ಓಲ್ಡ್ ಸ್ಟ್ಯಾಗ್ ಕುಡ್ ನಾಟ್ ಗೋ ಡೌನ್. ನೋಡಿ, ಅದು ಕೆಳಗಡೆ ಹೋಗೋದಿಲ್ಲ ಹಿಲ್ಲಾಕ್ ಬಿಟ್ಟು. ದ ಹಿಲ್ಲಾಕ್ ಟು ಗ್ರೀಟ್ ಹೀಸ್ ಫ್ರೆಂಡ್ಸ್. ಇದು ಬಹಳಷ್ಟು ದಿನಗಳವರೆಗೆ ಅಂದರೆ ಒಂದು ಸ್ವಲ್ಪ ದಿನ ಏನು ಮಾಡ್ತದೆ, ಅದು ಅಲ್ಲಿ ಕೆಳಗಡೆ ತನ್ನ ಸ್ನೇಹಿತರಿಗೆ ಪ್ರತಿದಿನ ಭೇಟಿಯಾಗಕ್ಕೆ ಹೋಗ್ತಿತ್ತಲ್ಲ, ಹೋಗೋದಿಲ್ಲ, ಅಲ್ಲಿಯೇ ರೆಸ್ಟ್ ಮಾಡ್ತದೆ. ಹಿಸ್ ಫ್ರೆಂಡ್ಸ್ ವೇರ್ ವರೀಡ್. ಆದರೆ ಅಲ್ಲಿರ್ತಕ್ಕಂಥ ತನ್ನ ಸ್ನೇಹಿತರು ಎಲ್ಲರೂ ಇದ್ರಲ್ಲ, ಇವರೆಲ್ಲರಿಗೂ ಚಿಂತೆ ಆಗ್ತದೆ. ಏನಾಗಿದೆ, ನಮ್ಮ ಒಂದು ಸ್ಟ್ಯಾಗ್ ಯಾಕೆ ನಮಗೆ ಭೇಟಿಯಾಗ್ಲಿಕ್ಕೆ ಬಂದಿಲ್ಲ ಅಂತ ಅವೆಲ್ಲವೂ ಚಿಂತೆ ಮಾಡ್ತವೆ. ವರೀಡ್ ಮೀನ್ಸ್ ಚಿಂತಿತನಾಗು. ಹಿಸ್ ಫ್ರೆಂಡ್ಸ್ ವೇರ್ ವರೀಡ್ ಅಂದರೆ ಚಿಂತೆ ಮಾಡಲಿಕ್ಕೆ ಆರಂಭಿಸ್ತಾರೆ. ವೆನ್ ದೆ ಲರ್ನ್ಡ್ ದ್ಯಾಟ್ ದ ಸ್ಟ್ಯಾಗ್ ವಾಸ್ ಅನ್ವೆಲ್ ದೆ ಕೇಮ್ ಟು ಚೆಕ್ ಆನ್ ಹಿಮ್. ಯಾವಾಗ ಅದು ಬರೋದಿಲ್ಲ ಅಲ್ಲ, ಆವಾಗ ಅವ್ರಿಗೆ ಏನು ಅನ್ನಿಸ್ತದ, ನಮ್ಮ ಸ್ಟ್ಯಾಗ್ ಆರಾಮಿದೆಯಲ್ಲೋ, ಅದಕ್ಕೆ ಏನಾಗಿದೆಯೋ ಏನೋ ಅಂತ ಅದನ್ನು ನೋಡಿ ಬರೋಣ ಅಂತ ಎಲ್ಲರೂ ಸೇರಿ, ನೋಡಿ ಎಲ್ಲ ಪ್ರಾಣಿಗಳು ಸೇರಿ ಎಲ್ಲಿಗೆ ಬರ್ತಾರ, ಆ ಒಂದು
ಸ್ಟ್ಯಾಗ್ ಇರ್ತದಲ್ಲ ಹಿಲ್ಲಾಕ್ ಹತ್ರ ಅಲ್ಲಿಗೆ ಬರ್ತಾರ ಎಲ್ಲ ಪ್ರಾಣಿಗಳು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಎಲಿಫಂಟ್, ಡಿಯರ್, ರ್ಯಾಬಿಟ್, ಆಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಜಿರಾಫೆ ಎಲ್ಲವುಗಳು ಕೂಡ ಆ ಒಂದು ಸ್ಟ್ಯಾಗನ್ನು ಭೇಟಿಯಾಗಲಿಕ್ಕೆ ಬರ್ತಾರ ಹಿಲ್ಲಾಕ್ ಹತ್ರ. ಬಂದು ಪ್ರಶ್ನೆ ಮಾಡ್ತಾರೆ, ಡಿಯರ್ ಸ್ಟ್ಯಾಗ್ ಹೌ ಆರ್ ಯು ಆಸ್ಕ್ ಎ ಡಿಯರ್. ನೋಡಿ ಇಲ್ಲಿ ಬರ್ತಕ್ಕಂಥ ಒಂದು ಜಿಂಕೆ ಕೇಳ್ತದ, ಡಿಯರ್ ಸ್ಟ್ಯಾಗ್ ಪ್ರೀತಿಯ ಒಂದು ಸಾರಂಗವೇ ನೀ ಹೇಗಿದ್ದೀಯಾ ಅಂತ ಪ್ರಶ್ನೆ ಮಾಡ್ತದ. ಆಗ ಟೂ ವೀಕ್ ಟು ಕಮ್ ಡೌನ್ ಆ್ಯಂಡ್ ಮೀಟ್ ಯು ಆಲ್ ರಿಪ್ಲೈಡ್ ದ ಸ್ಟ್ಯಾಗ್. ನಾನು ಭಾಳ ವೀಕ್ ಆಗಿದ್ದೇನೆ, ಸುಸ್ತಾಗಿದ್ದೇನೆ, ನಾನು ನಿಮಗೆ ಕೆಳಗಡೆ ಬಂದು ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಕಮ್ ಡೌನ್ ಮೀಟ್ ಯು ಆಲ್, ನಾನು ನಿಮ್ಮನ್ನು ಕೆಳಗಡೆ ಬಂದು ಭೇಟಿಯಾಗಲಿಕ್ಕೆ ಆಗಲಿಲ್ಲ ಅಂತ ಸ್ಟ್ಯಾಗ್ ಹೇಳ್ತದೆ. ಆಗ ಗೆಟ್ ವೆಲ್ ಸೂನ್ ಡಿಯರ್ ಸ್ಟ್ಯಾಗ್ ಸೇಡ್ ದ ಡಿಯರ್. ಆಗ ಜಿಂಕೆ ಹೇಳ್ತದ, ಏನು ಹೇಳ್ತದ, ಬೇಗ ಗುಣಮುಖನಾಗು, ಬೇಗ ಬಾ ಅಂತ ಹೇಳ್ತದ. ಹೇಳಿ ಅಲ್ಲಿಂದ ಹೊರಡುವಾಗ ನೋಡಿ, ದ ಆ್ಯನಿಮಲ್ಸ್ ವಿಶ್ಡ್ ಹಿಮ್ ಎ ಸ್ಪೀಡಿ ರಿಕವರಿ ಆ್ಯಂಡ್ ಲೆಫ್ಟ್. ನೀನು ಬೇಗ ಗುಣಮುಖನಾಗು, ಬೇಗ, ಸ್ಪೀಡಿ ಮೀನ್ಸ್ ಬೇಗನೆ, ರಿಕವರಿ ಅಂದ್ರೆ ಬೇಗನೆ ಗುಣಮುಖನಾಗು ಅಂತ ಅರ್ಥ. ಬೇಗ ಗುಣಮುಖನಾಗಿ ಬಾ ನೀನು ಅಂತ ವಿಶ್ ಮಾಡ್ತವ, ಅಂದರೆ ಎಲ್ಲವೂ ಕೂಡ ಹೇಳ್ತವ. ಹವೆವರ್ ಬಿಫೋರ್ ದೇ ವೆಂಟ್ ಬ್ಯಾಕ್ ಇನ್ ಟು ದ ಫಾರೆಸ್ಟ್ ದ್ಯಾಟ್ ದ ಆ್ಯನಿಮಲ್ಸ್ ಏಟ್ ದ ಫ್ರೆಶ್ ಗ್ರೀನ್ ಗ್ರಾಸ್ ಗ್ರೋಯಿಂಗ್ ಆನ್ ದ ಹಿಲ್ಲಾಕ್. ನೋಡಿ, ಯಾವಾಗ ಎಲ್ಲ ಪ್ರಾಣಿಗಳು ಈ ಒಂದು ಸ್ಟ್ಯಾಗನ್ನು ಭೇಟಿಯಾಗಲಿಕ್ಕೆ ಹಿಲ್ಲಾಕ್ಗೆ ಹೋಗಿರ್ತಾವಲ್ವ, ಹೋದಾಗ ಅಲ್ಲಿಂದ ಮರಳಿ ಬರುವಾಗ ಎಲ್ಲ ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಈ ಒಂದು ಗ್ರೀನ್ ಗ್ರಾಸ್, ಫ್ರೆಶ್ ಇರ್ತಕ್ಕಂಥ ಈ ಗ್ರೀನ್ ಗ್ರಾಸನ್ನು ಎಲ್ಲವೂ ಕೂಡ ಏನು ಮಾಡ್ತವ, ನೋಡ್ತವ, ತಿಂತವ. ಏಟ್ ನೋಡಿ, ಏಟ್ ಮೀನ್ಸ್ ತಿನ್ನೋದು, ಈಟನ್, ಇದು ಒಂದು ವರ್ಬ್, ಪಾಸ್ಟ್ ವರ್ಬ್ ಅಲ್ವಾ. ಎಲ್ಲ ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಫ್ರೆಶ್ ಗ್ರೀನ್ ಗ್ರಾಸನ್ನು, ಇಲ್ಲಿರ್ತಕ್ಕಂಥ ಹಸಿರು, ತಾಜಾ ಹಸಿರು ಹುಲ್ಲನ್ನು ಎಲ್ಲ ಪ್ರಾಣಿಗಳು ತಿಂದು ಬರ್ತಾವ ಅದನ್ನು ಭೇಟಿಯಾಗಿ. ಆಮೇಲೆ ಎಲಿಫೆಂಟ್ ಹೇಳ್ತದ ಏನಂತ, ತಿಂದು ಕೆಳಗಡೆ ಬಂದ ಮೇಲೆ, ದ ಗ್ರಾಸ್ ಈಸ್ ಸೋ ಟೆಂಡರ್ ಆ್ಯಂಡ್ ನೈಸ್ ಸೇಡ್ ಆ್ಯನ್ ಎಲಿಫೆಂಟ್. ಆನೆ ಏನು ಹೇಳ್ತದ, ಅಲ್ಲಿರ್ತಕ್ಕಂಥ ಹುಲ್ಲು ಏನಿದೆಯಲ್ಲ ಹಿಲ್ಲಾಕ್ ಹತ್ರ, ಅದು ಎಷ್ಟು ಚೆನ್ನಾಗಿತ್ತಲ್ವ, ಎಷ್ಟು ಸಾಫ್ಟ್ ಆಗಿತ್ತು, ನೈಸ್ ಆಗಿತ್ತು ಅಂತ ಆನೆ ಹೇಳ್ತದ. ಆಗ ಜಿರಾಫೆ ಹೇಳ್ತದ ನೋಡಿ ಮರಳಿ, ಐ ಹ್ಯಾವ್ ನೆವರ್ ಈಟನ್ ಸಚ್ ಜ್ಯೂಸಿ ಗ್ರೀನ್ ಲೀವ್ಸ್ ಸೇಡ್ ಎ ಜಿರಾಫೆ. ಜಿರಾಫೆ ಏನು ಹೇಳ್ತದ, ಓ ನಾನು ಕೂಡ ಯಾವಾಗಲೂ ಕೂಡ ಈ ಕಾಡಿನಲ್ಲಿ ಅಂಥ ಒಂದು ರಸಭರಿತವಾಗಿರ್ತಕ್ಕಂಥ ಹಸಿರು ಹುಲ್ಲನ್ನು ತಿಂದೇ ಇಲ್ಲ. ಜ್ಯೂಸಿ ಗ್ರೀನ್ ಲೀವ್ಸ್, ಅಂಥ ಹಸಿರು ಎಲೆಗಳನ್ನು ನಾನು ತಿಂದೇ ಇಲ್ಲ ಅಂತ ಯಾರು, ಜಿರಾಫೆ ಎಲಿಫೆಂಟ್ಗೆ ಹೇಳ್ತದ. ಆಗ ವರ್ಡ್ ಸೂನ್ ಸ್ಪ್ರೆಡ್ ಅಬೌಟ್ ದ ಟೆಂಡರ್ ಗ್ರೀನ್ ಗ್ರಾಸ್. ಆಗಿಂದಾಗ ಏನಾಗ್ತದ, ಇವರು ಮಾತನಾಡ್ತಿರ್ತಕ್ಕಂತಹ ಗ್ರೀನ್ ಗ್ರಾಸ್, ಹಸಿರು ಹುಲ್ಲು ಇರ್ತದಲ್ಲ ಅದರ ಬಗ್ಗೆ, ಕೋಮಲವಾಗಿರ್ತಕ್ಕಂಥ ಹಸಿರು ಹುಲ್ಲಿನ ಬಗ್ಗೆ ಎಲ್ಲ ಕಡೆಗೆ ವಿಷಯ ಹರಡ್ತದೆ. ಸೂನ್ ಆಲ್ ದ ಆ್ಯನಿಮಲ್ಸ್ ಹೂ ಕೇಮ್ ಟು ವಿಸಿಟ್ ದ ಸ್ಟ್ಯಾಗ್ ಫಿಸ್ಟೆಡ್ ಆನ್ ದ ಟೆಂಡರ್ ಗ್ರಾಸ್. ಆಗ ಇವರ ಮಾತನ್ನು ಕೇಳಿ, ಈ ಎರಡೂ ಪ್ರಾಣಿಗಳ ಮಾತನ್ನು ಕೇಳಿ ಅಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಏನು ಮಾಡ್ತವ, ಈ ವಿಷಯ ತಿಳಿದಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಏನು ಮಾಡಿದಪ್ಪ ಅಂದ್ರೆ, ಎಲ್ಲ ಪ್ರಾಣಿಗಳು ಅದನ್ನು ಭೇಟಿಯಾಗಲಿಕ್ಕೆ, ದ ಸ್ಟ್ಯಾಗನ್ನು ಭೇಟಿಯಾಗಲಿಕ್ಕೆ ಎಲ್ಲ ಪ್ರಾಣಿಗಳು ಹಿಲ್ಲಾಕ್ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಟೆಂಡರ್ ಗ್ರಾಸನ್ನು, ಮೀನ್ಸ್ ಕೋಮಲವಾಗಿರ್ತಕ್ಕಂಥ ಹಸಿರು ಗ್ರಾಸನ್ನು, ಹುಲ್ಲನ್ನು ತಿಂದು ಏನು ಮಾಡ್ತವ, ಬರ್ತಾವ. ಎನಿ ಒನ್ ಹೂ ಕೇಮ್ ಟು ವಿಸಿಟ್ ದ ಸ್ಟ್ಯಾಗ್ ವುಡ್ ಆಲ್ಸೋ ಈಟ್ ದ ಗ್ರಾಸ್. ಪ್ರತಿಯೊಂದು ಪ್ರಾಣಿನೂ ಕೂಡ, ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ, ಕಾಡಿನಲ್ಲಿರುವಂಥ ಪ್ರತಿಯೊಂದು ಪ್ರಾಣಿನೂ ಕೂಡ ಸ್ಟ್ಯಾಗನ್ನು ಭೇಟಿಯಾಗಲಿಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಹುಲ್ಲನ್ನು ತಿಂದು ಬರ್ತಾವ. ಸೂನ್ ದೇರ್ ವಾಸ್ ನಾಟ್ ಮಚ್ ಗ್ರಾಸ್ ಲೆಫ್ಟ್ ಫಾರ್ ದ ಓಲ್ಡ್ ಸ್ಟ್ಯಾಗ್ ಟು ಈಟ್. ಈ ಎಲ್ಲ ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಹುಲ್ಲನ್ನು ತಿಂದು ಬರ್ತಾವ. ಆಗ ಆ ಒಂದು ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಟ್ಯಾಗ್ಗೆ ಊಟಕ್ಕೆ ಹುಲ್ಲೇ ಇಲ್ದಂಗೆ ಆಗ್ತದೆ, ಅದಕ್ಕೆ ಆಹಾರನೇ ಇಲ್ದಂಗೆ ಆಗ್ತದೆ. ಎಲ್ಲ ಪ್ರಾಣಿಗಳು ತಿಂದು ಬಂದರೆ ಅಲ್ಲಿ ಆಹಾರ ಬೇಕಲ್ವಾ, ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಆ ಒಂದು ಫ್ರೆಶ್ ಗ್ರೀನ್ ಗ್ರಾಸ್ ಕೂಡ ಖಾಲಿ ಆಯ್ತು. ಈಗ ಈ ಸ್ಟಾರ್ಟೆಡ್ ಬಿಕಮಿಂಗ್ ವೀಕರ್ ಆ್ಯಸ್ ಡೇಸ್ ಪಾಸ್ಡ್.
ಆಹಾರ ಇಲ್ಲದೇ ಇರೋದ್ರಿಂದ ಅದು ದಿನೇ ದಿನೇ ಏನಾಯಿತು, ತುಂಬ ವೀಕ್ ಆಯಿತು. ನೋಡಿ, ವೀಕ್ ಅಲ್ಲ, ವೀಕರ್ ಮೀನ್ಸ್ ಇನ್ನೂ ತುಂಬ ವೀಕ್ ಆಯಿತು. ಅದು ತುಂಬಾ ವೀಕ್ ಆಗ್ತಾ ಬಂತು. ಪ್ರತಿ ದಿನ ಕಳೆದಂತೆ ಅದು ತುಂಬ ವೀಕ್ ಆಯಿತು. ಹೀಸ್ ಫ್ರೆಂಡ್ಸ್ ಫೆಲ್ಟ್ ಅಶೇಮ್ಡ್. ಆತನ ಎಲ್ಲ ಸ್ನೇಹಿತರಿಗೆ ಏನಾಯಿತು, ನಾಚಿಕೆ ಬಂತು. ನೋಡು, ಏನಪ್ಪ ಅಂದ್ರೆ ತನ್ನ ಸ್ನೇಹಿತನಿಗೆ ಆರೋಗ್ಯ ಸರಿ ಇಲ್ಲ, ನಾಚಿಕೆ ಪಡಬೇಕವೆಲ್ಲವೂ. ಆರೋಗ್ಯ ಸರಿ ಇಲ್ಲ ಪಾಪ, ಅವನಿಗೆ ಆಹಾರ ತಂದು ಕೊಡೋರು ಯಾರು? ಅಲ್ಲಿರ್ತಕ್ಕಂಥದ್ದನ್ನೆಲ್ಲವನ್ನು ಆತನನ್ನು ಭೇಟಿಯಾಗಲಿಕ್ಕೆ ಹೋಗಿ ಇವೇ ಎಲ್ಲ ಪ್ರಾಣಿಗಳು ತಿಂದು ಬಂದವು. ದೇ ರಿಯಲೈಸ್ಡ್ ಹೌ ದೇರ್ ಗ್ರೀಡ್ ಹ್ಯಾಡ್ ಮೇಡ್ ದೆಮ್ ಫಾರ್ಗೆಟ್ ಅಬೌಟ್ ದೇರ್ ಫ್ರೆಂಡ್ ದ ಓಲ್ಡ್ ಸ್ಟ್ಯಾಗ್. ನೋಡಿ, ಆಗೋಗು ಎಲ್ಲಗಳಿಗೆ ತಿಳಿತದ, ಎಲ್ಲ ಪ್ರಾಣಿಗಳಿಗೆ ತಿಳಿತದ, ನಾವು ನಮ್ಮ ಸ್ನೇಹಿತನನ್ನು ಮರೆತು ಬಿಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅವನಿಗೆ ತಿನ್ನಲಿಕ್ಕೆ ಆಹಾರನೇ ನಾವೆಲ್ಲರೂ ಉಳಿಸಿಲ್ಲ. ಏನು ಮಾಡೋದೀಗ, ನಮ್ಮಿಂದ ತಪ್ಪಾಯಿತು ಅಂತ ನಾಚಿಕೆ ಪಟ್ಕೊಂಡು ಎಲ್ಲ ಪ್ರಾಣಿಗಳು. ಆಗ ದೇ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾಟ್ ಮಚ್ ಗ್ರಾಸ್ ವಾಸ್ ಲೆಫ್ಟ್ ಫಾರ್ ದ ಸ್ಟ್ಯಾಗ್ ಟು ಈಟ್ ಆ್ಯಂಡ್ ರಿಕವರ್. ಎಲ್ಲ ಪ್ರಾಣಿಗಳು ತಿಳ್ಕೊಂಡ್ವು, ಏನಪ್ಪ, ನಾವು ಹೇಗಾದರೂ ಮಾಡಿ ದ ಸ್ಟ್ಯಾಗ್, ಓಲ್ಡ್ ಸ್ಟ್ಯಾಗ್ ಇತ್ತಲ್ವಾ, ಅದಕ್ಕೆ ನೋಡಿ ಈ ಒಂದು ಪ್ರಾಣಿಗೆ ನಾವೇನು ಮಾಡಬೇಕೀಗ, ದ ಓಲ್ಡ್ ಸ್ಟ್ಯಾಗ್ಗೆ ಊಟವನ್ನು ತಂದು ಕೊಡಬೇಕು. ಹೇಗಾದರೂ ಮಾಡಿ ಹುಲ್ಲನ್ನು ಎಲ್ಲಿಂದಾದರೂ ಕೂಡ ಗ್ರಾಸನ್ನು ತಂದು ಕೊಡಬೇಕು ತಿನ್ನಲಿಕ್ಕೆ. ಯಾಕಂದರೆ ಅದು ಬೇಗನೆ ಗುಣಮುಖ ಆಗಬೇಕಲ್ಲ. ಅಲ್ಲಿರ್ತಕ್ಕಂಥ ಹುಲ್ಲನ್ನು ನಾವೇ ತಿಂದಿದ್ದೀವಿ, ಈಗ ನಾವೇ ಅದನ್ನು ತಂದು ಕೊಡಬೇಕೀಗ ಅಂತ ಎಲ್ಲ ಪ್ರಾಣಿಗಳು ಸೇರಿ ಮಾತನಾಡ್ಕೋತವ. ಅದು ರಿಕವರ್ ಆಗಲಿಕ್ಕೆ ಅದನ್ನು ಏನು ಮಾಡಬೇಕು, ಆಹಾರವನ್ನು ಬೇಕಲ್ವಾ, ಅದಕ್ಕೆ ಆಹಾರವನ್ನು ನಾವೇ ತಂದು ಕೊಡಬೇಕು ಅಂತ ಯೋಚನೆ ಮಾಡ್ತವ. ದ ಆ್ಯನಿಮಲ್ಸ್ ಡಿಸೈಡೆಡ್ ಟು ಫೈಂಡ್ ಫುಡ್ ಎಲ್ಸ್ವೇರ್ ಇನ್ ದ ಫಾರೆಸ್ಟ್. ನೋಡಿ, ಆಗ ಎಲ್ಲ ಪ್ರಾಣಿಗಳು ಏನು ಮಾಡ್ತವ, ನಾವೇ ಏನು ಮಾಡಬೇಕು, ಕಾಡಿನಿಂದ ಎಲ್ಲಿಯಾದರೂ ಹುಡುಕಿ ತಂದು ಹಸಿರು ಹುಲ್ಲನ್ನು ಓಲ್ಡ್ ಸ್ಟ್ಯಾಗ್ಗೆ ತಂದು ಕೊಡಬೇಕು. ಆ್ಯಂಡ್ ನಾಟ್ ಡಿಸ್ಟರ್ಬ್ ದ ಹಿಲ್ಲಾಕ್. ಅಲ್ಲಿ ಹೋಗಿ ಅದಕ್ಕೆ ಆಹಾರವನ್ನು ಕೊಟ್ಟು ಬರಬೇಕಷ್ಟೇ, ಅದಕ್ಕೆ ಯಾರೂ ತೊಂದರೆ ಕೊಡೋದಿಲ್ಲ. ಸಮ್ ಆಫ್ ದೆಮ್ ಆಲ್ಸೋ ಬ್ರಾಡ್ ಫ್ರೆಶ್ ಲೀವ್ಸ್ ಫಾರ್ ದೇರ್ ಫ್ರೆಂಡ್. ಎಲ್ಲ ಪ್ರಾಣಿಗಳು ಏನು ಮಾಡಿದವು, ಕೆಲವೊಂದಿಷ್ಟು ಪ್ರಾಣಿಗಳು ಅದಕ್ಕೋಸ್ಕರ, ಈ ಸ್ಟ್ಯಾಗ್, ಓಲ್ಡ್ ಸ್ಟ್ಯಾಗ್ ಇದೆಯಲ್ಲ, ಇದಕ್ಕೋಸ್ಕರ ಫ್ರೆಶ್ ಆಗಿರ್ತಕ್ಕಂಥ ಒಂದು ತಾಜಾ ಭರಿತವಾಗಿರ್ತಕ್ಕಂಥ ಎಲೆಗಳನ್ನು ತಂದು ಕೊಡ್ತಾವ, ಹುಲ್ಲನ್ನು ತಂದು ಕೊಡ್ತಾವ ಎಲ್ಲ ಸ್ನೇಹಿತರು. ಆಗ ಇಟ್ ರೇನ್ಡ್ ವೆಲ್ ದ್ಯಾಟ್ ವೀಕ್. ಅದೇ ಸಮಯದಲ್ಲಿ, ಆ ವಾರದಲ್ಲಿ ಏನಾಗ್ತದ, ಅದೇ ವೀಕ್ನಲ್ಲಿ ಮಳೆ ಬರ್ತದ. ದ ಗ್ರಾಸ್ ಸೂನ್ ಗ್ರೀವ್ ಬ್ಯಾಕ್ ಆ್ಯಂಡ್ ದ ಓಲ್ಡ್ ಸ್ಟ್ಯಾಗ್ ಹ್ಯಾಡ್ ಇನಫ್ ಫುಡ್ ಒನ್ಸ್ ಅಗೇನ್. ಮತ್ತೆ ಆ ಹಿಲ್ಲಾಕ್ನಲ್ಲಿ ಮಳೆ ಆಗಿರೋದ್ರಿಂದ ಹಸಿರು ಹುಲ್ಲು ಬೆಳೀತದ. ಗ್ರೀವ್ ಬ್ಯಾಕ್ ಅಂದರೆ ಮತ್ತೆ ಮರಳಿ ಅದು ಬೆಳೀತದ. ಬೆಳೆದಾಗ ಆ ಓಲ್ಡ್ ಸ್ಟ್ಯಾಗ್ಗೆ ಮತ್ತೆ ಸಾಕಷ್ಟು ಆಹಾರ, ಇನಫ್ ಫುಡ್ ಒನ್ಸ್ ಅಗೇನ್, ಮತ್ತೆ ಸಾಕಷ್ಟು ಆಹಾರ ಆ ಒಂದು ಪ್ರಾಣಿಗೆ ಸಿಗ್ತದ ಆ ಹಿಲ್ಲಾಕ್ನಲ್ಲಿ. ಸ್ಲೋಲಿ ದ ಓಲ್ಡ್ ಸ್ಟ್ಯಾಗ್ ರಿಕವರ್ಡ್ ಫ್ರಮ್ ದ ಇಲ್ನೆಸ್. ನಿಧಾನವಾಗಿ ಆ ಒಂದು ಸಾರಂಗ ಇದೆಯಲ್ವಾ, ನಿಧಾನವಾಗಿ ಹೀಗೆ ದಿನೇ ದಿನೇ ಉತ್ತಮವಾಗಿರ್ತಕ್ಕಂಥ ತಾಜಾ ಆಹಾರವನ್ನು ಸೇವಿಸಿ ಬೇಗನೆ ಅದೇನಾಯಿತು, ಗುಣಮುಖ ಆಯಿತು. ನಿಧಾನವಾಗಿ ಅದನ್ನು ತಿಂತ ಅದು ತನ್ನ ಆರೋಗ್ಯವನ್ನು ಚೇತರಿಸಿಕೊಂಡು ಮತ್ತೆ ಮೊದಲಿನ ಥರ ಆರೋಗ್ಯವನ್ನು ಪಡೆದುಕೊಳ್ತದೆ. ದ ಎನಿಮಲ್ಸ್ ಲರ್ನ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಈ ಇಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಇದರಿಂದ ಒಂದು ಪಾಠವನ್ನು ಕಲಿತಾವ. ಏನಪ್ಪ, ನೇಚರ್ ಹ್ಯಾಸ್ ಇನಫ್ ಫಾರ್ ಎವ್ರಿಬಡಿ ಬಟ್ ವಿ ನೀಡ್ ಟು ಯೂಸ್ ಇಟ್ಸ್ ರಿಸೋರ್ಸಸ್ ವೈಸ್ಲಿ. ನೋಡಿ, ನಿಸರ್ಗ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಕೊಟ್ಟಿದೆ. ನಿಸರ್ಗ ಏನು ಮಾಡಿದೆ, ಪ್ರತಿಯೊಬ್ಬರಿಗೂ ಕೂಡ ಆಹಾರ, ವಾತಾವರಣ, ಗಾಳಿ, ಬೆಳಕು ಎಲ್ಲವನ್ನು ಸಾಕಷ್ಟು ಕೊಟ್ಟಿದೆ. ಆದರೆ ನಾವು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಅದನ್ನು ಬಳಸಬೇಕು. ನೋಡಿ, ಬಟ್ ವಿ ನೀಡ್ ಟು ಯೂಸ್ ಇಟ್ಸ್ ರಿಸೋರ್ಸಸ್ ವೈಸ್ಲಿ. ವೈಸ್ಲಿ ಮೀನ್ಸ್ ಬುದ್ಧಿವಂತಿಕೆಯಿಂದ. ನಾವು ಬುದ್ಧಿವಂತಿಕೆಯಿಂದ ಏನು ಮಾಡಬೇಕು, ನಿಸರ್ಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸಬೇಕು ಅನ್ನೋದನ್ನು ಈ ಒಂದು ಅಧ್ಯಾಯದಿಂದ ನಾವು ಕಲ್ತೀವಿ. ಗೊತ್ತಾಯ್ತಲ್ವಾ? ಎಲ್ಲ ಪ್ರಾಣಿಗಳು ಕೂಡ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾಠವನ್ನು ಕಲಿತು. ಏನಪ್ಪ, ನಿಸರ್ಗ ನಮಗೆಲ್ಲ ಕೊಟ್ಟಿದೆ, ಆದರೆ ನಾವು ಈ ಒಂದು ಸ್ಟ್ಯಾಗನ್ನು ನೋಡಲಿಕ್ಕೆ ಹೋಗಿ ಅದರ ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೆ ಹೋಗಿ ನಾವೇ ಅಲ್ಲಿರ್ತಕ್ಕಂಥ ಆಹಾರವನ್ನೆಲ್ಲವನ್ನು ತಿಂದ್ವಿ. ಬಟ್ ಆ ಓಲ್ಡ್ ಸ್ಟ್ಯಾಗ್ಗೆ ಮೊದಲೇ ವಯಸ್ಸಾಗಿದೆ ಮತ್ತು ಆರೋಗ್ಯ ಸರಿ ಇಲ್ಲ.
ಅದಕ್ಕೆ ಆಹಾರ ತಂದು ಕೊಡೋರು ಯಾರು ಅನ್ನೋದನ್ನು ಯೋಚನೆ ಮಾಡಲಾರ್ದೆ ನಾವೆಲ್ಲರೂ ತಿಂದು ಬಂದ್ವಿ. ಹಾಗಾದ್ರೆ ಆರೋಗ್ಯ ಹೇಗೆ ಸುಧಾರಣೆ ಆಗಬೇಕು? ನಮ್ಮಿಂದ ತಪ್ಪಾಯಿತು ಅಲ್ವಾ ಅಂತ ಎಲ್ಲ ಪ್ರಾಣಿಗಳಿಗೆ ಅರಿವಾಯಿತು. ಗೊತ್ತಾಯ್ತಲ್ವಾ? ಅದಕ್ಕೆ ನಿಸರ್ಗ ಎಲ್ಲವನ್ನು ಕೊಟ್ಟಿರ್ತದೆ. ಅದನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾಗಿ ಬಳಕೆ ಮಾಡಬೇಕು. ಇದೇ ಈ ಒಂದು ಪಾಠದ ನೀತಿ. ಗೊತ್ತಾಯ್ತಲ್ವಾ? ಅಡಾಪ್ಟೆಡ್ ಫ್ರಮ್ ದ ಪಂಚತಂತ್ರದ ಒಂದು ಕಥೆ ಇದೆ, ಅದರಲ್ಲಿ ಅಡಕವಾಗಿದೆ. ಅರ್ಥ ಆಯ್ತಲ್ವಾ? ನೋಡಿ, ದ ಓಲ್ಡ್ ಸ್ಟ್ಯಾಗ್. ಈ ಒಂದು ಪಾಠದ ವಿವರಣೆ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಯಿತು. ಈಗ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ತಿಳಿತಾ ಹೋಗೋಣ. ದ ಓಲ್ಡ್ ಸ್ಟ್ಯಾಗ್. ನ್ಯೂ ವರ್ಡ್ಸ್: ಲಶ್, ಸೊಂಪಾದ, ಸಮೃದ್ಧ. ಕೈಂಡ್ನೆಸ್, ದಯೆಯಿಂದ. ವಾರ್ಮ್ಲಿ, ಹೃದಯದಿಂದ, ಮನಸ್ಸಿನಿಂದ. ಗ್ರೀಟೆಡ್, ಸೇರುವುದು. ಫೆಲ್ಲೋ, ಗೆಳೆಯರು. ದೋ, ಆದರೂ. ಪ್ಲೆಂಟಿ, ಬಹಳಷ್ಟು. ಸ್ಟ್ಯಾಗ್, ಸಾರಂಗ. ಹಿಲ್ಲಾಕ್, ಚಿಕ್ಕ ಗುಹೆ. ಪ್ರಿಪೇರ್ಡ್, ಬಹಳಷ್ಟು ಇಷ್ಟಪಡುವುದು. ಟೆಂಡರ್, ಕೋಮಲ. ಸ್ಟ್ರಗಲ್ಡ್, ಹೋರಾಡು, ಕಷ್ಟಪಡು. ಇಲ್, ಆರಾಮ ಇಲ್ಲದಿರುವುದು, ಆರೋಗ್ಯ ಸರಿ ಇಲ್ಲದೆ ಇರುವುದು. ಫಾರ್ ಎ ವೈಲ್, ಸ್ವಲ್ಪ ಸಮಯ. ಅನ್ವೆಲ್, ಅಸ್ವಸ್ಥ. ಟೂ, ಬಹಳ. ವೀಕ್, ದುರ್ಬಲ. ಸ್ಪೀಡಿ, ಬೇಗನೆ. ರಿಕವರಿ, ಗುಣಮುಖನಾಗು. ಫೀಸ್ಟ್, ಹಬ್ಬದೂಟ. ಎಲ್ಸ್ವೇರ್, ಎಲ್ಲಿಯಾದರೂ. ವೀಕ್, ವಾರ. ಫಾರೆಸ್ಟ್, ಕಾಡು. ಓಲ್ಡ್, ವಯಸ್ಸಾದ. ಈಚ್ ಡೇ, ಪ್ರತಿದಿನ. ಫುಡ್, ಆಹಾರ. ಕವರ್ಡ್, ಹೊದಿಸು. ಫೆಲ್, ಅನುಭವಿಸು. ವರೀಡ್, ಚಿಂತಿತನಾದ. ಸ್ಪ್ರೆಡ್, ಹರಡು. ಪಾಸ್ಡ್, ಕಳೆದು ಹೋದ. ರಿಯಲೈಸ್ಡ್, ತಿಳಿದುಕೊಂಡ. ಅಶೇಮ್ಡ್, ನಾಚಿಕೆ ಪಟ್ಟುಕೊಂಡ. ಅಂಡರ್ಸ್ಟುಡ್, ಅರಿತುಕೊಂಡ. ರೇನ್, ಮಳೆ. ರಿಕವರ್, ಗುಣಮುಖನಾಗು. ನೇಚರ್, ನಿಸರ್ಗ. ಎವ್ರಿಬಡಿ, ಪ್ರತಿಯೊಬ್ಬರು. ವೈಸ್ಲಿ, ಬುದ್ಧಿವಂತಿಕೆ. ನೀಡ್, ಅವಶ್ಯಕತೆ. ಇವೆಲ್ಲವುಗಳು ದ ಓಲ್ಡ್ ಸ್ಟ್ಯಾಗ್ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ, ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದುವರೆಗೆ ಪಾಠ 4ರವರೆಗೂ ಕೂಡ ಪಾಠ 1, 2, 3, 4 ಈ 4ನೆಯ ತರಗತಿಯ ಸಂತೂರ್ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಬರುವಂಥ 4 ಪಾಠಗಳ ಸಂಪೂರ್ಣ ವಿವರಣೆ, ಹಾಗೆ ಅದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳು, ಹಾಗೆ ನಂತರದಲ್ಲಿ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಎಲ್ಲವುಗಳ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇವೆ. ಯಾರಾದರೂ ಆ ವಿಡಿಯೋಗಳನ್ನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನ ನೀವು ನೋಡಬಹುದು. ಸರಿನಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.